ಹೇಗಿರ್ತಿದ್ರು ಸರ್ ಸೆಟ್ಟಲ್ಲಿ? ಬಿ ಫ್ರ್ಯಾಂಕ್ ಆಗಿ ಹೇಳೋದಾದ್ರೆ, ಅಂದ್ರೆ ಇವಾಗ ಇರುತ್ತೆ ನಮ್ಮ ಮಾವ ಅಪ್ಪ ಅನ್ನೋದು ಕೆಲವರಲ್ಲಿ ಕಂಡಿದೀವಿ ನಾವು, ಬಟ್ ನಾನು ಒಪ್ಪನ ಕೇಳ್ತಾ ಇದ್ದೀನಿ, ಹೇಗಿರ್ತಿದ್ರು, ನನ್ಗೆ ಅದಿತ್ತ ಭಾರ ಅವ್ರಿಗೆ ಏನಾದ್ರು ಅಂತ ಹೇಳಿ. ಒಂದು ದಿನಾನು ಅವ್ರ ಪಾಪ ಸುದೀಪ್ ಸರ್ ಅವ್ರ ಅದು ಮಗ ಅಂತ ತೋರಿಸ್ಕೊಂಡಿಲ್ಲ. ಇಟ್ಸ್ ವೆರಿ ವೆರಿ ಗ್ರೌಂಡ್ ಟು ಅರ್ತ್. ನೀವು ಆ್ಯಕ್ಚುಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ನೀವು ಹೇಳಿರಲ್ಲ, ಬಹುಶಃ ನೀವು ಮಾತಾಡಿದಾಗ ನಿಮಗೆ ಗೊತ್ತಾಗಿರ್ಬೋದು. ಆ್ಯಕ್ಚುಲಿ ತುಂಬ ಗ್ರೌಂಡೆಡು, ತುಂಬ ಇಂಟ್ರೋವರ್ಟು, ಯಾವತ್ತೂ ತುಂಬ ಜನಸಾಮಾನ್ಯರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಇದ್ರು ಆ್ಯಕ್ಚುಲಿ. ಅಷ್ಟು ಬಿಕಾಸ್ ಈಗ ನಾವು ಹೇಳಿದ್ರೆ ಆ್ಯಕ್ಚುಲಿ ತಪ್ಪಾಗ್ಬಿಡ್ತದೆ. ನಿಮಗೆ ಹೋಗ್ತಾ ಹೋಗ್ತಾ ಈ ಜನರಲ್ಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ. ನೀವು ಅವ್ರ ಮಾತಾಡೋದಾಗಲಿ, ಏನೋ ಪಿಕ್ಚರ್ ನೋಡೋದಾಗಲಿ ತುಂಬ ತುಂಬ ಒಳ್ಳೆ ಹುಡುಗ. ಬಿಕಾಸ್ ಅವ್ರು ಹೇಳ್ದಾಗಲೇ ಅವ್ರ ತಾಯಿ ಅಂತ ಒಳ್ಳೆ ಸಂಸ್ಕಾರ. ಬಿಕಾಸ್ ಒಬ್ಬ ವ್ಯಕ್ತಿನ ಯಾವಾಗಲೂ ಏನಂದರೆ ಅವ್ರ ಅಪ್ಬ್ರಿಂಗಿಂಗು ಹೇಳ್ಕೊಡ್ತೀನಿ ಎಂಥವ್ರಂತ ನೀವು. ಸೊ ಆ ವಿಷಯದಲ್ಲಿ ಅವ್ರ ತಾಯಿ ತುಂಬ ಚೆನ್ನಾಗಿ ಅವ್ರನ್ನ ಬೆಳೆಸಿದ್ದಾರೆ. ಸೊ ಅದು ಗೊತ್ತಾಗುತ್ತೆ. ಬಿಕಾಸ್ ಒಂದು ಒಳ್ಳೆ ತಾಯಿ ಮಗ ಇವರು ಅಂತ 100% ಗೊತ್ತಾಗುತ್ತೆ. ಸೊ ಅದು ನಮ್ಗೆ ಭಾಳ ಖುಷಿ ಇದೆ. ಒಂದು ದಿನ ಪಾಪ ಹೊಸರು ಹೇಳ್ಬಾರ್ದು ಅವರು, ನಾನು ಹಿಂಗೆ ಇಂಥವ್ರು ಇದು, ನಾನು ಹಿಂಗೆ ನಮ್ಮ ಮಾವ ಹಿಂಗೆ, ನಮ್ಮ ಅತ್ತೆ ಹಿಂಗೆ, ನಾವು ನೋಡೇ ಇಲ್ಲ ಅದನ್ನು. ಪಾಪ ನಾವು ಎಲ್ಲಿರ್ತೋ ಅವರು ಅಲ್ಲೇ ಇರ್ತಾಯಿದ್ರು, ಎಲ್ಲಿ ಊಟ ಮಾಡ್ತಾರೋ ಅಲ್ಲೇ ಊಟ ಮಾಡ್ತಾಯಿದ್ರು. ಬಹುಶಃ ನಮ್ಗೆ ಯಾವತ್ತೂ ಅನಿಸ್ಲೇ ಇಲ್ಲ ಬಿಡಿ ಅವರು ಒಂದು ಸ್ಟಾರ್ ಮನೆಯಿಂದ ಬಂದವರು ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಸೊ ಸುಮ್ಮನೆ ಹೇಳಿದ್ರೆ ತಪ್ಪಾಗುತ್ತೆ ಆಮೇಲೆ. ಅದಕ್ಕೆ ಕೇಳಿ ಅವ್ರು ಇದ್ದಾರೆ ಅಂತ ಸಾಧ್ಯನೇ ಇಲ್ಲ. ನೀವೇ ಹೇಳ್ತೀರಾ ಒಂದಷ್ಟು ನಾವು ಸ್ಟಾರ್ಗಳ ಬಗ್ಗೆ ಅವರ ಎಂಥ ಹಂಬಲ್ ಪರ್ಸನ್ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ಇತ್ತೀಚೆಗೆ ಒಂದು ತಿಂಗಳು, ಒಂದು 15-20 ಡೇಸ್ ಮುಂಚೆ ಏನೋ ಡಿಸ್ಕಸ್ ಮಾಡ್ತಿದ್ವಿ ಸರ್ ನಾನು ಇದ್ವಿ. ಯಾವುದೋ ಒಂದು ಪ್ರಾಜೆಕ್ಟ್ರದ್ದು ಬಗ್ಗೆ, ಒಂದು ಹೋಮ್ ಪ್ರಾಪರ್ಟಿ. ನಾನು ಸರ್ ಕೇಳ್ತಿದ್ದೆ ಅದನ್ನು, ಸರ್ ನಾನು ತೊಗೋಬೇಕು ಅವ್ರು ಒಂದು ಐಡಿಯಾ ಅದೇ ಥರದ್ದು ಒಂದು ಇತ್ತು ಅವ್ರ ಹತ್ರ. ಸಂಚಿ ನಿನ್ನ ಆಫೀಸಲ್ಲಿ ಯೂಸ್ ಮಾಡ್ಕೊ, ನಾನು ಯೂಸ್ ಮಾಡ್ತಾಯಿಲ್ಲ, ಈಗ ಆಫೀಸಲ್ಲೂ ಯೂಸ್ ಮಾಡ್ಕೋಬೇಕು. ಓಕೆ, ನಾನು ಮನೆಗೆ ಹೋಗಿ ಅದನ್ನು ಆರ್ಡ್ರ್ ಮಾಡಿ ತೊಗೊಂಡೆ. ನೆಕ್ಸ್ಟು ಸಂಚಿಗೆ ಹೇಳಿದೆ, ನಾನು ತೊಗೊಂಡಿದ್ದೀನಿ, ನಿನಗೂ ಚೆನ್ನಾಗಿ ಬರುತ್ತಲ್ವ? ಸರ್ ಇಲ್ಲ ಸರ್, ಅದು ನೀವು ಪ್ರೈಸ್ ನೋಡ್ಬಿಟ್ಟು ನಾನು ಅಲ್ಲಿ ಇಟ್ಬಿಟ್ಟೆ ಸರ್, ನಾನು ಇನ್ನೂ ನನ್ನ ಕೈಲಿ ಅದನ್ನು ಅಷ್ಟು ತೊಗೊಳಕ್ಕಾಗಲ್ಲ ಅನ್ನೋ ಥರದಲ್ಲಿ. ಅಂದರೆ ಇಟ್ ವಾಸ್ ಅದ್ರಲ್ಲಿ ಫಸ್ಟ್ ಬಂದಿದ್ದು ಅವ್ನಿಗೆ ಕೊಟ್ಟರು ಅನ್ನೋದು ನಾವು ಇಸ್ಕೊಂಡಿರ್ತೀವಿ ಎಲ್ಲ ಅಂದರೆ ಹೇಳೋದು. ಅದೊಂದು ಇತ್ತಲ್ಲ, ನಾನು ಅದನ್ನು ನಾನೇ ದುಡಿದು ತೊಗೋಬೇಕು ಸರ್ ಅನ್ನೋದು ಒಂದಿತ್ತು. ಇನ್ನೊಂದು ವೆರಿ ಕ್ಯಾಶುವಲ್, ಅವ್ರಿಗೆ ಯಾವುದು ಹಿಂಗೆ ಇರಬೇಕು ಹಾಗೆ ಇರಬೇಕು, ಎಲ್ಲೋದ್ರೂ ಆರಾಮಾಗಿ ಇದಿರ್ತಾರೆ. ನನಗೆ ಹಿಂಗೆ ಬೇಕು ಅನ್ನೋದು ಯಾವತ್ತೂ ಇವತ್ತವರೆಗೂ ಒಂದು ದಿನವೂ ಇದು ಮಾಡಿಲ್ಲ. ಮೊನ್ನೆ ಟೂರ್ ಮಾಡಿದಾಗ್ಲೂ ನೀವು ಎಷ್ಟೋ ವೀಡಿಯೋಸಲ್ಲಿ ನೋಡಿದ್ರೆ ಅವರು ವಯಸ್ಸಾದವ್ರು ಅವ್ರಿಗೆ ಆಶೀರ್ವಾದದಾಗ ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಆ ಕಡೆಯಿಂದೆಲ್ಲ ಈ ಥಿಯೇಟ್ರ್ ಓನರ್ಸ್ ಎಲ್ಲ ಎಷ್ಟು ಹಂಬಲ್ ಆಗಿದ್ದಾರೆ ಈ ಮನುಷ್ಯ ಅನ್ನೋದನ್ನೇ. ಆ ಲೆಕ್ಕದಲ್ಲಿ ಈಸ್ ಅ ಜೆಮ್ ಆಫ್ ಅ ಪರ್ಸನ್.